ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ. ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಕಾಲ್ 8792453315. ಭಕ್ತರಳ್ಳಿ ಅರಸನಕೆರೆ ಕೋಡಿ ಹರಿಯಲು ಕೇವಲ 1 ಅಡಿ ಬಾಕಿ. ಪೌರಾಯುಕ್ತ GN ಚಲಪತಿ. ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಭಕ್ತರಳ್ಳಿ ಅರಸನಕೆರೆಗೆ ಇತ್ತೀಚೆಗೆ ಬಿದ್ದ ಮಳೆಯಿಂದ ಬಹುತೇಕ ಕೆರೆ ಸಂಪೂರ್ಣವಾಗಿ ತುಂಬಿದ್ದು, ಕೋಡಿ ಹರಿಯಲು ಕೇವಲ 1 ಅಡಿ ನೀರು ಬರಬೇಕು. ಮುಂದಿನ ದಿನಗಳಲ್ಲಿ ನಗರದ ಜನತೆ ಕುಡಿಯುವ ನೀರಿಗೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲವೆಂದು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ಹೇಳಿದರು. ಚಿಂತಾಮಣಿ ನಗರದ ಜನತೆ ನೀರಿನ ದಾಹ ತೀರಿಸುವ ಸಲುವಾಗಿ ರೂಪಿಸಿದ್ದ ಭಕ್ತರಳ್ಳಿ ಅರಸನಕೆರೆ ಕಳೆದ 2 ವರ್ಷಗಳಿಂದ ಮಳೆಯ ಕೊರತೆ ಕಾರಣ ಕೆರೆಗೆ ನೀರು ಬಂದಿರಲಿಲ್ಲ. ಆದರೂ ಆಗಾಗ್ಗೆ ಬಿದ್ದ ಮಳೆಗೆ ಕೆರೆಗೆ ಹರಿದು ಬಂದ ನೀರು ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿತ್ತು. ಕಳೆದ 3-4 ತಿಂಗಳಿಂದ ಮಳೆಯಿಲ್ಲದೆ ಕೆರೆಯಲ್ಲಿ ನೀರು ಸಂಪೂರ್ಣ ಕ್ಷೀಣಿಸಿತ್ತು. ನಗರದ ಜನತೆಗೆ ಬೇಸಿಗೆಯಲ್ಲಿ ನೀರಿನ ಕೊರತೆಯ ಸಂದೇಹವಿತ್ತು. ಆದರೆ ಇತ್ತೀಚೆಗೆ ಬಿದ್ದ ಮಳೆಯಿಂದ ಹಾಗೂ ಕಳೆದ 1 ವಾರದಿಂದ ಬಿದ್ದ ಮಳೆಗೆ ಭಕ್ತರಳ್ಳಿ ಅರಸನಕೆರೆಗೆ ಯಥೇಚ್ಛ ನೀರು ಹರಿದು ಬಂದಿದ್ದು, ಕೋಡಿ ಹರಿಯಲು ಕೇವಲ 1 ಅಡಿಯಷ್ಟೇ ಬಾಕಿ ಇದ್ದು, ಇನ್ನು ಆ ಭಾಗದಲ್ಲಿ ಸ್ವಲ್ಪ ಮಳೆಯಾದರೆ ಕೆರೆ ಕೋಡಿ ಹರಿಯಲಿದೆ ಎಂದು ಪೌರಾಯುಕ್ತ GN ಚಲಪತಿ ವಿವರಿಸಿದರು. ಚಿಂತಾಮಣಿ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಭಕ್ತರಳ್ಳಿ ಅರಸನಕೆರೆಗೂ ಭೇಟಿ ನೀಡಿದ ನಗರಸಭೆ ಪೌರಾಯುಕ್ತರು ನಂತರ ವರದಿಗಾರರೊಂದಿಗೆ ಮಾತನಾಡಿ, ಸದರಿ ಕೆರೆಯನ್ನು ಬೆಟ್ಟಗುಡ್ಡ ಮತ್ತು ಕಲ್ಲು ಬಂಡೆಗಳಲ್ಲಿ 1889ರಲ್ಲಿ ಕೆರೆ ನಿರ್ಮಾಣ ಮಾಡಿದ್ದು, ತದನಂತರ 1960ರಲ್ಲಿ ಕೆರೆಯನ್ನು ಮತ್ತೆ ನಿರ್ಮಾಣ ಮಾಡಿರುವ ಬಗ್ಗೆ ಇಲ್ಲಿನ ಕೆರೆ ಕೋಡಿ ಹರಿಯುವ ಜಾಗದಲ್ಲಿ ಕಲ್ಲಿನೆಲೆ ಕೆತ್ತಲಾಗಿದೆ. ಇಂಥ ಕೆರೆಯಿಂದ ನಗರಕ್ಕೆ ನೀರು ಸರಬರಾಜು ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಸದರಿ ಕೆರೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ನೀರು ಶೇಖರಣೆ ಹೆಚ್ಚು ಮಾಡಲು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಈಗಾಗಲೇ 25 ಕೋಟಿ ರುಗಳನ್ನು ಮಂಜೂರಾತಿ ದೊರಕಿಸಿಕೊಟ್ಟಿದ್ದು, ಸದರಿ ಕಾಮಗಾರಿ ಮುಗಿದ ನಂತರ ಸದರಿ ಕೆರೆಯಲ್ಲಿ ಹಾಲಿಗಿಂತ 4 ಪಟ್ಟು ನೀರು ಸಂಗ್ರಹವಾಗಿ ನಗರದಲ್ಲಿ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಮುಕ್ತಿ ಕಾಣಲಿದೆ ಎಂದು ಅವರು ವಿವರಿಸಿದರು.